ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಿನ್ನೆ ವಿಡಿಯೋದಲ್ಲಿ ನೋಡಿರ್ತೀರಾ, ಇಲ್ಲಿ ಕೋಪೇಶ್ವರ ಮಂದಿರನ ನಾನು ಎಲ್ಲ ತೋರಿಸಿದ್ದೀನಿ ಅಂಥೇಳಿ ಇದನ್ನೆಲ್ಲ ನೋಡ್ಕೊಂಡು ಹೊರಗೆ ಬರತ್ತೀನಿ ನೋಡ್ರಿ. ಹೊರಗಿಂದ ಈ ಥರ ಕಾಣಿಸ್ತೈತಿ ಗೇಟ. ನಾ ಫಸ್ಟ್ ತೋರಿಸ್ಲಿಲ್ಲ, ನಂತರ ವಾಪಸ್ ಬರಾಗ ವಿಡಿಯೋ ಮಾಡ್ಕೊಂಡು ಇದು ಹೊರಗಡೆಯಿಂದ ಹಿಂಗೆ ಕಾಣಿಸ್ತೈತಿ. ಒಳಗಡೆ ಇಷ್ಟು ಚಂದ ದೇವಸ್ಥಾನ ಐತೆ ಅಂತ ಗೊತ್ತನೇ ಆಗಂಗಿಲ್ಲ. ಹೋಗುವಾಗ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ಅದು ಈ ಥರ ಬೆಲ್ಟ್, ಈ ಥರ ಏನಿದು ಚಸ್ಮಾ, ಪುಸ್ತಕಗಳು, ಫೋಟೋಗಳು. ಅಲ್ಲಿ ನನ್ನ ಮಗ ಒಂದು ಗಾಗಲ್ ತೊಗೊಂಡ. ಅಲ್ಲಿಂದ ಹೊರಟ್ವಿ. ಇವಾಗ ನಿಮಗೆ ಹೇಳಿದ್ನ ನಾನು ಹೋದ ವಿಡಿಯೋದಾಗ ಯಡೂರಿಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ. ನಾ ಇವಾಗ ತೋರಿಸಿದಂಥ ಕೆದ್ರಾಪುರಕ್ಕೂ ಮತ್ತು ಅಲ್ಲಿಗೂ ಸಂಬಂಧ ಐತಿ. ಅದಕ್ಕೆ ಇವಾಗ ಅಲ್ಲಿ ಹೋಗಿ ಹೆಂಗಿದ್ರು ಹೋಗುವಾಗ ದಾರ್ಯಾಗ ಹತ್ತೈತಲ್ಲ, ಅದಕ್ಕಾಗಿ ಅದನ್ನು ಕೂಡ ನೋಡಿಕೊಂಡು ದರ್ಶನ ತೊಗೊಂಡು ಮನೆಗೆ ಹೋದ್ರೆ ಆಯ್ತು ಅಂತ ಹೇಳಿ. ಇಲ್ಲೆಲ್ಲ ತೋಟಗಳ ಎಲ್ಲ ನೋಡಿ ನಮ್ಮ ಯಜಮಾನ್ರು ಅನ್ನಕತ್ತಿದ್ರು, ಎಷ್ಟು ಚಂದ ಬೆಳೆ ಮಾಡ್ಯಾರ ನೋಡು ಅಂಥೇಳಿ. ಒಂದು ಕಬ್ಬಿನ್ಯಾಗನ ಹಿಂಗೆ ಕಾಯಿಪಲ್ಯ ಆಗಲಿ, ಕೊತ್ತಂಬರಿ, ಮೆಂತ್ಯ, ಈ ಥರ ಎಲ್ಲ ಮಿಶ್ರ ಬೆಳೆ ಅಂತಾರಲ್ಲ, ಹಾಗೆಲ್ಲ ಮಾಡಿದರು. ಅದನ್ನೆಲ್ಲ ನೋಡಿ ಈ ಸೈಡ್ ಬೆಳೆ ನನಗೆ ಭಾಳ ಇಷ್ಟ ಆಯ್ತು. ಮಾಡಿದರೆ ಹಿಂಗೆ ಮಾಡಬೇಕು ರೈತಕಿ ಅಂಥೇಳಿ ಅನ್ನಕತ್ತಿದ್ರೆ, ನಮ್ಮದು ಹೊಲ ಐತೆಲ್ಲ, ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ. ಈ ಸಲ ಕಬ್ಬು ಹಾಕಿದ್ದೀವಲ್ಲ, ನಾವು ಕಬ್ಬು ಹಚ್ಚಿದ್ದೀವಲ್ಲ, ಅದ್ರಾಗ ಇದನ್ನ ಹಾಕೋಣ, ಮೂಲಂಗಿ ಹಾಕೋಣ, ಕಾಯಿಪಲ್ಯ ಏನಾರ ಹಾಕೋಣ, ಮೆಣಸಿನ ಗಿಡ ಬೆಳೆಸೋಣ ಅಂಥೇಳಿ ಈ ಥರ ಇಲ್ಲಿಯವ್ರ ಥರ ಮಾಡೋಣ ಅಂಥೇಳಿ ಹೇಳ್ಕೋತ ಮಾತಾಡ್ಕೋತ ಬರಾಕತ್ತಿದ್ವಿ. ಬಂದು ಇಲ್ಲಿ ರೀಚ್ ಆದ್ವಿ. ಕೆಟ್ಟ ಬಿಸಿಲು ನೋಡಂಗಿಲ್ರಿ, ಭಾಳ ಕೆಟ್ಟ ಬಿಸಿಲಿತ್ತು. ನಮ್ಮದಂತರೂ ಕಾರ್ ಇಲ್ಲ, ಬೈಕ್ ಮೇಲೆನ ಹೋಗಿದ್ವಲ್ಲ, ಅದಕ್ಕೆ ಒಂದು ಲಿಂಬು ಸೋಡಾ ಕುಡಿಬೇಕಂತ ಹೇಳಿ ಕೆಟ್ಟ ಬಾಯಾರಿಕೆ ಆಗಿತ್ತು. ನೀರು ಕುಡಿದು ಸಾಕಾಗಿತ್ತು. ಸೊ ಹಂಗಾಗಿ ಗಂಟ್ಲು ಆರಿತಲ್ಲ, ಸೊ ಒಂದು ಲಿಂಬು ಸೋಡಾ ಕುಡಿದು ದೇವಸ್ಥಾನದ ಒಳಗೆ ಹೋದ್ವಿ. ಇದನ್ನು ನೋಡ್ರಿ, ವೀರಭದ್ರೇಶ್ವರ ಗುಡಿ. ನಾ ಹೇಳಿದ್ನೆಲ್ಲ, ಕೆದ್ರಾಪುರದಾಗ ಶಿವ ನೆಲೆಸಿದ್ರ. ಶಿವನ ಜಟೆಯಿಂದ ಉತ್ಪತ್ತಿಯಾಗಿ ಬಂದ ವೀರಭದ್ರ ಯಾರನ್ನ ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡಿದಂಥ ವೀರಭದ್ರ ಇಲ್ಲಿ ಬಂದು ನೆಲೆಸ್ತಾರಂತ. ದಕ್ಷ ಪ್ರಜಾಪತಿಯನ್ನು ಸಂಹಾರ ಮಾಡಿದ ನಂತರ ವೀರಭದ್ರ ದೇವರು ಇಲ್ಲಿ ಬಂದು ನೆಲೆಸ್ತಾರಂತ. ಹಾಗಾಗಿ ಇಲ್ಲಿ ಅವರ ಪೂಜಿಸಲ್ಪಡ್ತಾರೆ. ಮತ್ತು ಇಲ್ಲಿ ಮಹಾಕಾಳಿನೂ ಕೂಡ, ಭದ್ರಕಾಳಿ ಅಂತ ಕರೀತಾರೆ, ಅವ್ರದ್ದು ಕೂಡ ಹೆಣ್ಣು ದೇವರದ ಮೂರ್ತಿ ಐತಿ. ಅವ್ರನ್ನ ಇಬ್ಬರನ್ನು ಕೂಡಿ ಪೂಜಿಸ್ತಾರೆ. ದ್ರಾವಿಡ ಶೈಲಿಯಲ್ಲಿರುವಂಥ ಇದು ದೇವಸ್ಥಾನ 11ರಿಂದ 12ನೇ ಶತಮಾನದಿಂದಲೂ ಇದರ ಇತಿಹಾಸ ಐತಿ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ನೋಡಾತರಿ ನೀವು, ಸಂಸ್ಕೃತದ ವೇದಗಳನ್ನು ಕಲಿಸಿಕೊಡುವಂಥ ಪಾಠಶಾಲೆ, ವೇದ ಪಾಠಶಾಲೆ ಐತಿ ಯಡೂರಾಗ. ಅಲ್ಲಿ ಮಕ್ಕಳನ್ನ ಇವರ ಮುಂದೆ ಒಂದು ಮಹಾಕುಂಭಮೇಳ ಅಂತ ಹೇಳಿ ಮಾಡ್ತಾರೆ. ನಾ ಇದೇ ವಿಡಿಯೋದಾಗ ನಾನು ಮುಂದೆ ಹಾಕಿದ್ದೀನಿ. ನಾನು ಇದನ್ನು ವಿಡಿಯೋ ಮಾಡಿದಾಗ ಸ್ವಲ್ಪ ದಿನದ ಹಿಂದೆ ಒಂದು 8-10 ದಿನದ ಹಿಂದೆ ಮಾಡಿದ್ದೀನಿ. ಅವಾಗ ನನಗೆ ಹಾಕೋಕ್ಕಾಗಲಿಲ್ಲ. ಇವಾಗ ಎರಡೂ ಕೂಡಿಸಿ ಹಾಕತ್ತೀನಿ ನಾನು. ಆ ವೇದ ಶಾಲೆಯ ಮಕ್ಕಳು ಇದನ್ನು ಮಂತ್ರಗಳನ್ನು ಅನ್ಕೊತನ ಗರ್ಭಗುಡಿಯನ್ನು ಪ್ರದಕ್ಷಿಣೆ ಹಾಕತ್ತಿದ್ರು. ಮತ್ತು ಇಲ್ಲಿನ ಜಗದ್ಗುರುಗಳು ಇಲ್ಲಿ ತೋರಿಸ್ತೇನೆ ನಿಮಗೆ. ಅವರು ಕೂಡ ಅವರ ಮುಂದೆ ಹೋಗತ್ತಿದ್ರು. ಅವ್ರ ದರ್ಶನನೂ ಕೂಡ ತೊಗೊಂಡ್ವಿ. ಇದು ನೋಡ್ರಿ, ಇಲ್ಲೆಲ್ಲ ದ್ವಾರ ಬಾಗಿಲತ್ತು ಎಲ್ಲ ಕಟ್ಟತ್ತಾರ. ಇಲ್ಲಿದು ಕಟ್ಟಿ ಮುಗ್ಸ್ಯಾರ. ಈಚೆ ಹಿಂದಿನ ಬಾಗಿಲು ಅಲ್ಲಿ ಸ್ವಲ್ಪ ಕಾಣಿಸಿರ್ಬೇಕು ನಿಮಗೆ, ಅದನ್ನು ಇನ್ನೂ ಕಟ್ಟೋದು ನಡೆದೈತಿ. ಇಲ್ಲಿ ತೋರ್ಸತ್ತೀನಿ ನೋಡ್ರಿ. ಇವರ ಜಗದ್ಗುರುಗಳು ಅಂಥೇಳಿ ಕರೀತಾರೆ. ಇವರು ಇಲ್ಲಿನ ಎಲ್ಲ ಕಾರ್ಯಕ್ರಮಗಳಾಗಲಿ, ಒಂದು ಪೂಜೆ ಆಗಲಿ ಎಲ್ಲನೂ ಇವರ ಸಮ್ಮುಖದಲ್ಲೇ ನಡೀತೈತಿ. ನಮ್ಮ ಅದೃಷ್ಟ ನೋಡ್ರಿ, ಇವ್ರ ದರ್ಶನ ಸಿಕ್ಕಿದ್ದ. ಇವತ್ತು ಯಾರ ಮುಖ ನೋಡಿದ್ವೋ ಎದ್ದು ಗೊತ್ತಿಲ್ಲ, ಎಲ್ಲನೂ ಒಳ್ಳೆಯದನ್ನ ಆಗತೈತಿ. ಮತ್ತು ವೇದ ಪಾಠಶಾಲೆ ಹುಡುಗರು ನಾನು ನೋಡ್ರಿಕಿಲ್ಲ, ಅದು ಪಾಠಶಾಲೆ ಐತಂತೂ ಗೊತ್ತಿರಲ್ಲ. ನಮ್ಮ ಮನೆಯವ್ರಿಗೆ ಗೊತ್ತಿತ್ತು, ಅವ್ರು ಹೇಳಿದ್ರು ನನಗೆ. ಏನು ಗೊತ್ತಾ, ಎಲ್ಲಾದರೂ ಹೊರಗಡೆ ಹೋದ್ರೆ ನಮಗೆ ಹೊರಗಿನ ಪ್ರಪಂಚ ಎಲ್ಲ ಗೊತ್ತಾಗ್ತೈತಿ. ಇವ್ರು ಯಾರು ಮನ್ಯಾಗ ಕೂತ್ರೆ ಯಾವುದೂ ಗೊತ್ತಾಗಂಗಿಲ್ಲ. ನಾವು ಬೇರೆ ದೇಶ ವಿದೇಶ ಬೇರೆ ರಾಜ್ಯ ತಿಳ್ಕೊಳ್ಳೋದು ಬೇಡ. ನಮ್ಮ ಅಕ್ಕಪಕ್ಕದಲ್ಲಿ ಏನು ನಡೀತಾ ಇದೆ, ಯಾವ ಪ್ಲೇಸ್ ಇದೆ, ಎಲ್ಲಿ ಏನೈತಿ, ಆದಷ್ಟು ಗೊತ್ತಿದ್ರೆ ಸಾಕಂತ ಹೇಳಿ ಅನಿಸುತ್ತೆ ನನಗೆ. ನಮಗೆ ಎಲ್ಲಿ ಬೇರೆ ಕಡೆ ಹೋಗೋ ಶಕ್ತಿ ಇರಲಿಲ್ಲ ಅಂದರೂ ಸಾಕು, ನಮ್ಮ ಸಮೀಪದಲ್ಲಿ ಹೋಗುವಷ್ಟು ಶಕ್ತಿ, ನಮ್ಮ ಸಮೀಪದ ಎಲ್ಲಗಳನ್ನು ತಿಳ್ಕೊಳ್ಳೋ ಶಕ್ತಿ ಇದ್ರೆ ಸಾಕು ನೋಡ್ರಿ.
ಇದು ಮೇನ್ ಮಹಾದ್ವಾರ. ಇದು ಕೆಳಗೆಲ್ಲ ಹಳಿದೈತಿ, ಮ್ಯಾಲೆ ಎಷ್ಟು ಕಟ್ಟತ್ತಾರ. ಇದರದನ ಓಪನಿಂಗ್ ಐತಿ. ಇಲ್ಲಿ ಅನ್ನದಾಸೋಹ ಅಂತೂ ಖಾಯಮಾಗಿ ನಡೀತಿರ್ತೈತಿ. ಆ ಊಟ ಮಾಡ್ಕೊಂಡು ಅಂದ್ರೆ ಸಜ್ಕ ಅನ್ನ ಸಾರ ಇತ್ತು. ಊಟ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ನಾನು ಇಲ್ಲಿ ತೋರ್ಸತ್ತೀನಿ ನೋಡ್ರಿ, ಇದು ಓಪ್ನಿಂಗ್, ಅದು ಮಹಾದ್ವಾರದ ಓಪ್ನಿಂಗ್ ದಿನ ಆಗಿರುವಂಥ ಡೆಕೋರೇಷನ್ ತೋರ್ಸತ್ತೀನಿ. ಎಲ್ಲ ರೆಡಿ ಆಗಿತ್ತು. ಇದು ಹಿಂದಿನ ದಿನ ಅಂದ್ರೆ ಫಂಕ್ಷನ್ ಸ್ಟಾರ್ಟ್ ಆಗೋಕ್ಕಿಂತ ಹಿಂದಿನ ದಿನ ಇದು ನಿಮಗೆ ತೋರ್ಸತ್ತೀನಿ ನೈಟ್ ಟೈಮ. ಇಲ್ಲಿ ಗಣೇಶ್ ಹುಕ್ಕೇರಿಯವರು ಇದನ್ನು ತೊಗೊಂಡು ಎಲ್ಲ ನಡೆಸ್ಕೊಡತ್ತಿರು. ಪ್ರಭಾಕರ್ ಕೋರೆ ಆಗಿರ್ಬೋದು, ಗಣೇಶ್ ಹುಕ್ಕೇರಿ ಆಗಿರ್ಬೋದು, ಇಲ್ಲಿ ಜಾರಕಿಹೊಳಿ ಪ್ರಿಯಾಂಕಾ ಜಾರಕಿಹೊಳಿ ಅವ್ರದಾರಲ್ಲ, ಅವರೆಲ್ಲ ಉಸ್ತುವಾರಿಯಲ್ಲಿ ಇದು ನಡೆಯಾಕತ್ತಿತ್ತು. ದ್ವಾರಬಾಗಿಲದ ಓಪ್ನಿಂಗ್ ದಿನ DKC ಅವ್ರು ಬಂದಿದ್ರು, ಮತ್ತು ಯಾರು ಬಂದಿದ್ರು ಅಂತ ಹೇಳಿದರು. ಆದರೆ ನಾನು ಹೋಗಿರಲಿಲ್ಲ, ಅದು ನನಗೂ ಅಷ್ಟು ಗೊತ್ತಿಲ್ಲ. ಹಂಗೆ ಯಡೂರನ್ನ ದಕ್ಷಿಣ ಕಾಶಿ ಅಂತ ಕರೀತಾರಂತ. ಕಾಶಿಗೆ ಹೋಲಿಸ್ತಾರಂದ್ರೆ ಇನ್ನೆಷ್ಟು ಪವಿತ್ರ ಸ್ಥಳ ಇರ್ಬೇಕು ಹೇಳ್ರಿ. ದಕ್ಷಿಣ ಕಾಶಿ ಅಂತೇಳಿ ಫೇಮಸ್ ಐತಿ ಇದು ಯಡೂರ. ಇಲ್ಲಿ ಕುಂಭಮೇಳಕ್ಕೆಲ್ಲ ತಯಾರಿ ಮಾಡ್ಕೊಳಕತ್ತಿದ್ರು. ರಾತ್ರಿನ ಮುಂಜಾನೆ ಕುಂಭಮೇಳ ಐತಿ ಎಲ್ಲ ರೆಡಿ ಮಾಡ್ಕೊಳತ್ತಿದ್ರು. ಬಾಜುಕನ ಹೊಳಿ ಐತಿ, ಹೊಳಿಯಿಂದ ಅವನ ಕೊಡ ಎಲ್ಲ ತುಂಬಿ ರೆಡಿ ಮಾಡಿಡಾಕತ್ತಿದ್ರು. ಅದು ಕೊಡ ತುಂಬಿ ಅದ್ರ ಮೇಲೆ ಕಳಶ ಇಡ್ತಾರಲ್ಲ, ಒಂದು ಬ್ಲೌಸ್ ಪೀಸ್ ಮತ್ತು ತೆಂಗಿನಕಾಯಿ ಹಾಕಿ. ಇದು ಕುಂಭಮೇಳದಲ್ಲಿ ಕೊಡ ತಲೆ ಮ್ಯಾಗ ಹೊತ್ಕೊಳ್ಳೋದ. ಯಡೂರವ್ರಿಗೆ ಅಷ್ಟೇ ಅಲ್ದ, ಸುತ್ತಮುತ್ತ ಹಳ್ಳಿಯವ್ರಿಗೆ ಇದು ಎಲ್ಲರಿಗೂ ಅವಕಾಶ ಇತ್ತು. ಮೊದಲೇ ಕೇಳಿದ್ರು ಯಾರು ಬರ್ತೀರಿ, ಯಾರು ಕೊಡ ತೊಗೋತೀರಿ ಅಂತ ಹೇಳಿ ಎಲ್ಲರಿಗೂ ಹೆಸರು ಬರ್ಸಿದ್ರು. ಅಂದರೆ ಒಬ್ಬರಿಗೆ ಕೊಡೋದಂದ್ರೆ ಮತ್ತು ಎಲ್ಲರೂ ನಾನು ಹೊತ್ಕೋತೇನೆ ಅಂತಾರಲ್ಲ, ಹಂಗಾಗಿ ಹೆಸರು ಬರ್ಕೊಂಡಿದ್ರು ಮನೆಗೆ ಒಂದು ಅಂಥೇಳಿ. ಮತ್ತು ಬೇರೆ ಹಳ್ಳಿಯವ್ರಿಗೂ ಯಾರು ಹೆಸರು ಕೊಡ್ತಾರಲ್ಲ ಅವ್ರಿಗಿನ ಅವಕಾಶ ಕೊಟ್ಟಿದ್ರು. ಇಲ್ಲಿ ನೋಡ್ಬೋದು ನೀವು, 1000 ಮ್ಯಾಲೇನ ಅದಾವೇನೋ ಕೊಡ, ಎಲ್ಲನೂ ರೆಡಿ ಮಾಡಿಟ್ಟಾರ. ಇದು ಕಳಶ, ಇದು ನಿಮಗೆ ತೋರಿಸಿನಲ್ಲ ಮೊದಲು ದ್ವಾರ ಬಾಗಿಲು ಅಂಥೇಳಿ, ಅದ ನೋಡ್ರಿ, ಅದರದ ಓಪ್ನಿಂಗ. ಇದು ಮಾರನೇ ದಿನ, ಕುಂಭಮೇಳದ ದಿನ ಇದು. ಇಲ್ಲಿ ನೋಡ್ರಿ ನೀವು, ಶಿವಣ್ಣ ಎಷ್ಟು ಚಂದ ರೆಡಿ ಮಾಡ್ಯಾರ. ಹೊಳಿ ದಂಡಿಗೆ ಈ ಥರ ಇದನ್ನು ಮಾಡಿದರು ಶಿವಣ್ಣನ. ಇದು ವೀರಭದ್ರ ಮತ್ತು ಮಹಾಕಾಳಿ ಅಲಂಕಾರಗಳೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ಇದು ಆವತ್ತಿಂದ ನಾ ಹೋಗಿ ವಿಡಿಯೋ ಮಾಡಿಲ್ಲ, ಜಸ್ಟ್ ನಮ್ಮ ಫ್ರೆಂಡ್ ಕಳಿಸಿದ್ದು ವಿಡಿಯೋನ ನಿಮಗೆ ಶೇರ್ ಮಾಡ್ಕೊಳತ್ತೀನಿ. ಒಂದಿನ ಅದು ವೀರಭದ್ರ ಮತ್ತು ಮಹಾಕಾಳಿಗೆ ಲಗ್ನ ಕೂಡ ಮಾಡಿಸಿದ್ರು. ಅದು ಒಂದಿನ ಫಂಕ್ಷನ್ ಇತ್ತು. ಮತ್ತು ಎಲ್ಲ ರಾಜಕಾರಣಿಗಳು ಕೂಡಿಸಿ ಅದು ಓಪ್ನಿಂಗ್ ಮಾಡೋದು ಒಂದಿನ ಇತ್ತು. ಶಾಲಾ ಮಕ್ಕಳಿಗೆ ಕೂಡ ಅವಕಾಶ ಕೊಟ್ಟಿದ್ದರು ಸ್ಟೇಜ್ ಮೇಲೆ. ಅವ್ರ ಮಕ್ಕಳನ್ನು ಎಲ್ಲ ಸ್ಕೂಲ್ದಿಂದ ಒಂದೊಂದು ಗ್ರೂಪ್ ಡ್ಯಾನ್ಸ್ ಈ ಥರ ಇತ್ತು. ನಮ್ಮ ಮಗಳನ್ನು ಡ್ಯಾನ್ಸ್ ಮಾಡ್ತಾಯಿಲ್ಲ, ಭರತನಾಟ್ಯಮ, ಅವಳ ಸ್ಕೂಲ್ದಿಂದನೂ ಅವಳ ಕ್ಲಾಸ್ದಿಂದನೂ ಹುಡುಗನ ತೊಗೊಂಡು ಹೋಗಿದ್ರು ಟೀಚರ್. ಆದರೆ ನಮ್ಮ ಮಗಳು ಹೋಗಿರಲಿಲ್ಲ. ಇದು ಮಹಾಮಂಗಳಾರತಿ ರಾತ್ರಿ ಟೈಮ್ದಾಗ ಮಹಾಮಂಗಳಾರತಿ ಮಾಡೋ ಟೈಮ್ನಾಗಿಂದಿದ್ದು. ಹೊಳಿ ದಂಡಿಗೆ ಭಾಳ ಚಂದ ಅಂದ್ರೆ ಭಾಳ ಚಂದ ಕಾಣಿಸುತ್ತಾ ಇದೆ ನೋಡ್ರಿ. ಸ್ಟೇಜ್ ಈ ಥರ ಇತ್ತು. ಇದು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿರಿ. ಮತ್ತು ಚಾನಲ್ನ ವಿಡಿಯೋಸ್ ನೋಡತ್ತೀರಿ, ನೋಡೋರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಎಷ್ಟು ಚಂದ ಇರ್ತೈತಲ್ಲ, ಸೊ ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.